ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇತ್ತೀಚೆಗೆ ಬಿಡುಗಡೆಯಾದಂತಹ ಲ್ಯಾನ್ಸೆಟ್ ಗ್ಲೋಬಲ್ ಹೆಲ್ತ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಸುಮಾರು 50% ಜನರು ದೈಹಿಕವಾಗಿ ಅಸ್ವಸ್ಥ ಜೀವನ ಶೈಲಿಯನ್ನು ಅನುಸರಿಸ್ತಾ ಇದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವಂತೆ ಪ್ರತಿಯೊಬ್ಬರು ವಾರಕ್ಕೆ ಕನಿಷ್ಠ 2.5ರಿಂದ 3 ಗಂಟೆಗಳ ಮಟ್ಟಿಗೆ ವ್ಯಾಯಾಮ ಮಾಡಬೇಕು. ಆದರೆ ದೇಶದ ಅರ್ಧ ಜನರು ಇದನ್ನು ಪಾಲಿಸ್ತಾ ಇಲ್ಲ. ಇದರ ಪರಿಣಾಮವಾಗಿ ಅತಿಯಾದ ತೂಕ ಮತ್ತು ಅಸ್ವಸ್ಥತೆ ಹೆಚ್ಚುತ್ತಾ ಇದ್ದು, ಜನರು ಬೇಗ ತೂಕ ಇಳಿಸಲು ವಿವಿಧ ಶಾರ್ಟ್ಕಟ್ಗಳತ್ತ ಮುಖ ಮಾಡ್ತಾ ಇದ್ದಾರೆ. ಗ್ರೀನ್ ಟೀ, ಆಪಲ್ ಸೈಡರ್ ವಿನೆಗರ್, ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್ಗಳು ಇವು ನಿಜವಾಗಿಯೂ ಕೂಡ ತೂಕ ಇಳಿಸುತ್ತವೆಯಾ ಇಲ್ಲವಾ? ಇದು ಮತ್ತೊಂದು ದೊಡ್ಡ ವ್ಯವಹಾರವಾ? ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಜಂಕ್ ಫುಡ್ ಹೆಚ್ಚು ಸಕ್ಕರೆ, ಉಪ್ಪು ಮತ್ತು ಕೊಬ್ಬು ಹೊಂದಿರುವಂತಹ ಆಹಾರ. ಇವು ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಆದರೆ ಇದರ ಅಸಲಿ ಸತ್ಯ, ಜಂಕ್ ಫುಡ್ ಉದ್ಯಮದ ಜಾಗತಿಕ ಮೌಲ್ಯ ಎಷ್ಟು ನಿಮಗೆ ಗೊತ್ತಾ? ವರದಿಗಳ ಪ್ರಕಾರ ಈ ಉದ್ಯಮದ ಮೌಲ್ಯ ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟಿದೆ. ಜಂಕ್ ಫುಡ್ಡಿನಿಂದಲೇ ಜಗತ್ತಿನಾದ್ಯಂತ ಒಬೆಸಿಟಿ ಅಂದರೆ ಅತಿಯಾದ ದೇಹಭಾರ ಒಂದು ಮಹಾಮಾರಿಯಾಗಿದೆ. ಒಂದು ಕಡೆ ಜನರನ್ನು ಅಸ್ವಸ್ಥ ಆಹಾರಕ್ಕೆ ಓಲೈಸಿ ಹಣ ಸಂಪಾದಿಸುವಂಥ ಕಂಪನಿಗಳು, ಇನ್ನೊಂದು ಕಡೆ ತೂಕ ಇಳಿಸುವಂಥ ಉತ್ಪನ್ನಗಳನ್ನು ಮಾರಾಟ ಮಾಡಿ ಮತ್ತೆ ಲಾಭ ಮಾಡಿಕೊಳ್ತಾ ಇವೆ. ಇಂದು ಮಾರುಕಟ್ಟೆಯಲ್ಲಿ ತೂಕ ಇಳಿಸುವಂಥ ಹೆಸರಿನಲ್ಲಿ ಅನೇಕ ಉತ್ಪನ್ನಗಳು ದೊರೀತಾ ಇವೆ. ಕೆಲವು ಸಿರಪ್ ರೂಪದಲ್ಲಿ, ಇನ್ನೂ ಕೆಲವು ಟೀ, ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸೂಲ್ ರೂಪದಲ್ಲಿ. ವ್ಯಾಯಾಮ ಬೇಡ, ಡಯಟ್ ಬೇಡ, 1 ಚಮಚ ಸಾಕು, ಕೊಬ್ಬು ಕರಗುತ್ತದೆ ಅಂತ ಹೇಳಿ ಜಾಹೀರಾತನ್ನು ಮಾಡಲಾಗ್ತಿದೆ. ಕೆಲವು ಉತ್ಪನ್ನಗಳು ಸೈಂಟಿಫಿಕಲಿ ಪ್ರೂವನ್ ಅಂತ ಹೇಳಿಕೊಳ್ತವೆ. ಆದರೆ ಲೆಪ್ಟಿನ್ ಹಾರ್ಮೋನ್ ಹೆಚ್ಚಿಸಿ ಹಸಿವು ಕಡಿಮೆ ಮಾಡ್ತವೆ ಅಂತ ಹೇಳಿ ಕೆಲವು ಕಂಪನಿಗಳು ಹೇಳ್ತಾ ಇವೆ. ಆದರೆ ವೈದ್ಯಕೀಯ ತಜ್ಞರ ಪ್ರಕಾರ ಈ ಹೇಳಿಕೆಗಳ ಹಿಂದೆ ಪೂರ್ಣ ಸತ್ಯ ಕೂಡ ಇರೋದಿಲ್ಲ. ಇನ್ನು ವಾಸ್ತವವಾಗಿ ದೇಹದಲ್ಲಿ ಕೊಬ್ಬು ಹೆಚ್ಚು ಇರೋರಲ್ಲಿ ಲೆಪ್ಟಿನ್ ಹಾರ್ಮೋನ್ ಈಗಾಗಲೇ ಹೆಚ್ಚಿರ್ತದೆ. ಆದರೆ ದೇಹದಲ್ಲಿ ಲೆಪ್ಟಿನ್ ರೆಸಿಸ್ಟೆನ್ಸ್ ಉಂಟಾದರೆ ಮೆದುಳಿಗೆ ಸರಿಯಾದ ಸಿಗ್ನಲ್ ತಲುಪೋದಿಲ್ಲ. ಹೀಗಾಗಿ ಮತ್ತೆ ಹಸಿವು ಹೆಚ್ಚುತ್ತದೆ. ಅಂಥ ಸಂದರ್ಭದಲ್ಲಿ ಲೆಪ್ಟಿನ್ ಸಪ್ಲಿಮೆಂಟ್ ತೆಗೆದುಕೊಂಡ್ರೂ ಕೂಡ ಯಾವುದೇ ಮಹತ್ವದ ಪ್ರಯೋಜನ ಸಿಗೋದಿಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಮತ್ತೊಂದು ವರ್ಗದ ಉತ್ಪನ್ನಗಳು ಫ್ಯಾಟ್ ಬೈಂಡರ್ಸ್ ಅಥವಾ ಫ್ಯಾಟ್ ಟ್ರ್ಯಾಪರ್ಸ್. ಇವುಗಳಲ್ಲಿ ಚಿಟೋಸನ್ ಅನ್ನುವಂಥ ರಾಸಾಯನಿಕ ಇರ್ತದೆ. ಇದು ದೇಹದಲ್ಲಿನ ಕೊಬ್ಬನ್ನು ಜೀರ್ಣವಾಗದಂತೆ ತಡೆಯುತ್ತದೆ ಅಂತ ಹೇಳಲಾಗ್ತದೆ. ಆದರೆ ಸಮಸ್ಯೆ ಏನಂದರೆ, ದೇಹಕ್ಕೆ ಅಗತ್ಯವಾದಂತಹ ವಿಟಮಿನ್ ಎ, ಡಿ, ಇ, ಕೆ ಹಾಗೂ ಹಲವು ಪೋಷಕಾಂಶಗಳ ಜೀರ್ಣಕ್ರಿಯೆಗೆ ಅಡ್ಡಿಯಾಗಬಹುದು. ಇದಲ್ಲದೆ ತೂಕ ಇಳಿಕೆಯಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಕಂಡು ಬರೋದಿಲ್ಲ ಅನ್ನುವಂಥ ಅಧ್ಯಯನಗಳು ಕೂಡ ಹೇಳ್ತವೆ. ಇನ್ನು ಫ್ಯಾಟ್ ಬರ್ನರ್ ಉತ್ಪನ್ನಗಳ ಬಹುತೇಕ ಪರಿಣಾಮ ಕಾಫಿನ್ನಿಂದ ಬರುತ್ತದೆ. ಕಾಫಿನ್ ದೇಹದ ಮೆಟಬಾಲಿಸಮ್ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಬಹುದು. ಆದರೆ ಅದೇ ಕಾಫಿ ಅಥವಾ ಗ್ರೀನ್ ಟೀಯಲ್ಲಿ ಕೂಡ ದೊರೆಯುತ್ತದೆ. ಹೆಚ್ಚು ಪ್ರಮಾಣದಲ್ಲಿ ಕಾಫಿನ್ ಸೇವಿಸಿದ್ರೆ ಆತಂಕ, ನಿದ್ರಾಹೀನತೆ, ಹೃದಯ ಬಡಿತ ಹೆಚ್ಚಳ ಸೇರಿದಂತೆ ಅನೇಕ ಅಡ್ಡ ಪರಿಣಾಮಗಳು ಕೂಡ ಕಾಣಿಸಬಹುದು. ಗ್ರೀನ್ ಟೀ ಕುರಿತು ನಡೆದಂತಹ ಅನೇಕ ಅಧ್ಯಯನಗಳು ತೂಕ ಇಳಿಕೆಯಲ್ಲಿ ಅದರ ಪರಿಣಾಮ ಅತ್ಯಂತ ಕಡಿಮೆ ಅಂತ ಹೇಳಿವೆ. ಅಂದರೆ ಗ್ರೀನ್ ಟೀ ಅಥವಾ ಕಾಫಿ ವ್ಯಾಯಾಮಕ್ಕೆ ಪರ್ಯಾಯವಲ್ಲ, ಅವು ಕೇವಲ ಸಹಾಯಕವಾಗಬಹುದು ಅಷ್ಟೇ. ತಜ್ಞರ ಪ್ರಕಾರ ವ್ಯಾಯಾಮಕ್ಕೂ ಸುಮಾರು 1 ಗಂಟೆ ಮೊದಲು ಬ್ಲಾಕ್ ಕಾಫಿ ಅಥವಾ ಗ್ರೀನ್ ಟೀ ಸೇವಿಸಿದ್ರೆ ಸ್ವಲ್ಪ ಸಹಾಯಕವಾಗಬಹುದು. ಹರ್ಬಲ್ ಉತ್ಪನ್ನಗಳ ಹೆಸರಿನಲ್ಲಿ ಮಾರಾಟವಾಗುವಂತಹ ಅನೇಕ ವಸ್ತುಗಳ ಮೇಲೂ ಕೂಡ ಪ್ರಶ್ನೆಗಳು ಎದ್ದಿವೆ. ಕೆಲವು ಉತ್ಪನ್ನಗಳಲ್ಲಿ ಹೆವಿ ಮೆಟಲ್ಸ್, ವಿಷಕಾರಿ ಪದಾರ್ಥಗಳು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿರುವ ವರದಿಗಳು ಕೂಡ ಹೊರಬಂದಿವೆ. ಹರ್ಬಲ್ ಎಂದರೆ ಅದು ಸಂಪೂರ್ಣ ಸುರಕ್ಷಿತ ಅಂತ ಅರ್ಥವಲ್ಲ ಅಂತ ವೈದ್ಯರು ಎಚ್ಚರಿಸ್ತಾ ಇದ್ದಾರೆ. ಮ್ಯಾಜಿಕ್ ತೂಕ ಇಳಿಕೆ ಸಪ್ಲಿಮೆಂಟ್ ಅನ್ನೋದೇ ಇಲ್ಲ. ತೂಕ ಇಳಿಕೆಗೆ ನಿಜವಾಗಿ ಕೆಲಸ ಮಾಡುವಂತಹ 2 ವಿಷಯಗಳು ಮಾತ್ರ. ಒಂದು ನಿಯಂತ್ರಿತ ಆಹಾರ ಪದ್ಧತಿ, ಮತ್ತೊಂದು ನಿಯಮಿತ ವ್ಯಾಯಾಮ. ವಾರಕ್ಕೆ ಕನಿಷ್ಠ 3 ಗಂಟೆಗಳ ಮಟ್ಟಿಗೆ ಮಿತ ವ್ಯಾಯಾಮ ಮಾಡೋದು ಅಗತ್ಯ. 30 ನಿಮಿಷ ವೇಗವಾಗಿ ನಡೆಯೋದು, ಮೆಟ್ಟಿಲೇರೋದು, ಈಜು ಅಥವಾ ತೋಟಗಾರಿಕೆ ಮಾಡಿದ್ರೂ ಸಾಕು.
ಸಣ್ಣ ಜೀವನ ಶೈಲಿ ಬದಲಾವಣೆಗಳು ದೊಡ್ಡ ಆರೋಗ್ಯ ಬದಲಾವಣೆಯನ್ನ ತರಬಹುದು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ತೂಕ ಇಳಿಸೋಕೆ ಶಾರ್ಟ್ಕಟ್ ಹುಡುಕೋ ಬದಲು ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮವೇ ಉತ್ತಮ ಮಾರ್ಗ ಅಂತ ಹೇಳಿ ಅಧ್ಯಯನಗಳು ಸ್ಪಷ್ಟಪಡಿಸ್ತಾ ಇವೆ. ಮ್ಯಾಜಿಕ್ ಸಪ್ಲಿಮೆಂಟ್ಗಳಿಂದ ಜೀವನ ಶೈಲಿಯ ಬದಲಾವಣೆಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.